ನಮ್ಮ ದೇಶದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಜೊತೆಗೆ 4ನೇ ಅಂಗವಾಗಿ ಪತ್ರಿಕಾ ರಂಗ ಕೆಲಸ ಮಾಡ್ತದೆ. ಆದರೆ ಇತ್ತೀಚೆಗಂತೂ ಪತ್ರಕರ್ತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ. ಅಂತಹದೇ ಒಂದು ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಮರುಕಳಿಸಿದೆ. ವೈಕುಂಠ ಏಕಾದಶಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇಗುಲಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಅದರಂತೆಯೇ ಎಂದಿನಂತೆ ದೇಗುಲಗಳಿಗೆ ತೆರಳಿ ಅಲ್ಲಿನ ವಿಶೇಷತೆಗಳ ಬಗ್ಗೆ ವರದಿ ಮಾಡೋದು ಮಾಧ್ಯಮಗಳ ಕರ್ತವ್ಯ ಸಹ. ಅಂದಹಾಗೆ ನಗರದ ಕಂದವಾರ ಬಾಗಿಲು ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವೈಕುಂಠ ಏಕಾದಶಿ ಸಂಭ್ರಮದ ವರದಿಯನ್ನ ಮಾಡುವ ಸಲುವಾಗಿ MMTVಯ ಕ್ಯಾಮರಾಮನ್ ಚಿತ್ರೀಕರಣ ನಡೆಸ್ತಾ ಇದ್ರು. ನೂರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯಲು ಮುಂದಾಗ್ತಾ ಇದ್ದ ದೃಶ್ಯಗಳು ಕಣ್ಣಿಗೆ ಬಿತ್ತು. ಈ ಎಲ್ಲ ದೃಶ್ಯಗಳನ್ನು ಚಿತ್ರೀಕರಿಸಿ ದೇವಾಲಯದ ಗರ್ಭಗುಡಿ ಬಳಿಗೆ ಬಂದಾಗ ಭಕ್ತರ ದೃಶ್ಯಗಳು ಸಾಮಾನ್ಯವಾಗಿತ್ತು. ಅಷ್ಟೊತ್ತಿಗೆ ಸಮಯ ಸುಮಾರು 12 ಗಂಟೆ ಆಗಿತ್ತು. ಇನ್ನು ದೇವರಿಗೆ ಮಹಾಮಂಗಳಾರತಿ ಹಾಗೂ ದೇವರ ಅಲಂಕಾರವನ್ನ ಚಿತ್ರೀಕರಿಸಬೇಕಾದ ಕೆಲಸ ಬಾಕಿ ಇತ್ತು. ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದ ಕಾರಣ ಅರ್ಚಕರು ಸಹ 5 ನಿಮಿಷದ ನಂತರ ಅವಕಾಶ ಮಾಡಿಕೊಡ್ತೇವೆ ಎಂದು ಸಹ ಹೇಳಿದ್ರು. ಅವರ ಮಾತಿನಂತೆ ಒಂದು ಕಡೆ ನಿಂತು ಭಕ್ತರ ಚಿತ್ರೀಕರಣ ಮಾಡ್ತಾ ಇದ್ದ MMTV ವಾಹಿನಿಯ ಕ್ಯಾಮರಾಮನ್ ಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಎಂದು ಕರೆದುಕೊಳ್ಳುವ KL ಶ್ರೀನಿವಾಸ್ ಎಂಬ ವ್ಯಕ್ತಿ ಏಕಾಏಕಿ ದುಂಡಾವರ್ತನೆ ತೋರಿ ದರ್ಪ ಮೆರೆದಿದ್ದಾರೆ. ದೇಗುಲದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ ಕೊಂಚವೂ ಸಹ ವಿವೇಚನೆ ಇಲ್ಲದೆ ಮಾಧ್ಯಮದವರ ಮೇಲೆ ಸೊಕ್ಕಿನ ಮಾತುಗಳನ್ನಾಡಿ ಕೈ ಸಹ ಮಾಡಿಕೊಂಡು ಹಲ್ಲೆಗೆ ಮುಂದಾದ ದೃಶ್ಯಗಳು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಅಣ್ಣ ಅವ್ರು ನಾನು ತಳ್ಳಿದ್ರು ಯಾರನ್ನ ಹೋಗ್ಲಿ ಅವರು ಒಂದು ನಿಮಿಷ ಕೆಲಸ ಅವ್ರು ಯಾರು ಇನ್ನೊಂದೇನು ಗೊತ್ತಾ ಅವ್ರು ಫುಲ್ ಮೇಂಟೈನ್ ಎಲ್ಲಾರ ಮುಂದೆ ನನಗೆ ನಿಮಿಷ ಕೆಲಸ ಮಾಡೋದು ಮಾತಾಡೋದು ಅಷ್ಟೇ ಅಲ್ಲದೆ KL ಶ್ರೀನಿವಾಸ್ ಸಹಚರರು ಹೊರಗಡೆ ಬಂದು ಕ್ಯಾಮರಾಮನ್ ಹಾಗೂ ವರದಿಗಾರರ ಮೇಲೆ ಧಮಕಿ ಬೇರೆ ಹಾಕಿದ್ದಾರೆ. ಇವರಿಗೆ ಯಾರನ್ನ ನೋಡಿ ಈ ಸೊಕ್ಕೋ ಗೊತ್ತಿಲ್ಲ. MMTV ವಾಹಿನಿ ಅಂದರೆ ಭ್ರಷ್ಟರಿಗೆ ನಡುಕ ಹುಟ್ಟಿಸುವ ಮಟ್ಟಕ್ಕೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಸರು ಮಾಡಿದೆ. ಅದಕ್ಕಾಗಿ ಸಮಾಜದ ಧ್ವನಿಯಾಗಿ ನೊಂದವರ ಪಾಲಿನ ಆಶಾಕಿರಣವಾಗಿ ಸಮಸ್ಯೆಗಳನ್ನು ಬೆಳಕಿಗೆ ತರುವಲ್ಲಿ ಅಹರ್ನಿಶಿ ಕಾರ್ಯ ನಿರ್ವಹಿಸಿಕೊಂಡು ಬರುತ್ತಿದೆ. ಆದರೆ ಸಮಾಜದಲ್ಲಿ ದುಂಡಾವರ್ತನೆ ತೋರುವ ವ್ಯಕ್ತಿಗಳಿಂದ ಇಷ್ಟು ದಿನ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇತ್ತು. ಅಂತಹ ದುಂಡಾವರ್ತನೆ ಕೆಲ ಪುಂಡರ ಮೂಲಕ ದೇಗುಲಗಳಿಗೂ ಕಾಲಿಟ್ಟಿರೋದು ವಿಪರ್ಯಾಸದಂತೆ ಕಾಣ್ತಾ ಇದೆ.
ಒಟ್ನಲ್ಲಿ ಅಂದು ಇಂದು ಎಂದೆಂದು ಸಹ MMTV ವಾಹಿನಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವವರ ಹಾಗೂ ಭ್ರಷ್ಟರ ವಿರುದ್ಧ ಕಾರ್ಯನಿರ್ವಹಿಸುತ್ತದೆಯೇ ಹೊರತು ಗೊಡ್ಡು ಬೆದರಿಕೆಗಳಿಗೆ ಜಗ್ಗುವ ಜಾಯಮಾನ ನಮ್ಮದಲ್ಲ ಎಂಬುದನ್ನು ಇಂತಹ ಸಮಾಜದ ಸ್ವಾಸ್ಥ್ಯ ಕೆಡಿಸಲು ಹುನ್ನಾರ ನಡೆಸುವವರು ಅರಿಯಬೇಕಾದ ಅವಶ್ಯಕತೆ ಇದೆ. ಒಂದು ನಿಮಿಷನೂ ಇಲ್ಲ, 2 ನಿಮಿಷ ನಿಲ್ಲು ನಡೆ. 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 ನಡೆ ಆಚೆ ಕಡೆ ಅಪ್ಪಿಜಿ ನಮಸ್ತೆ. ನಡೆ ಆಚೆ ಕಡೆ ಅಪ್ಪಿಜಿ ನಮಸ್ತೆ. ನಡೆ ಆಚೆ ಕಡೆ ಅಪ್ಪಿಜಿ ನಮಸ್ತೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.